ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಾಗ ಆದಷ್ಟು ದಿನ ವಿಡಿಯೋನ ಹಾಕಕ್ಕೆ ಟ್ರೈ ಮಾಡತ್ತೀನಿ. ಆ್ಯಂಡ್ ಪ್ಲೀಸ್ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇದು ತುಂಬಾ ಹೆಲ್ಪ್ಫುಲ್ ಆದಂಥ ವಿಡಿಯೋ, ನನಗೆ ಸ್ಪೆಷಲಿ ಇದರಿಂದ ಒಳ್ಳೇದಾಗಿರೋದ್ರಿಂದ ಈ ವಿಡಿಯೋದಾಗ ಶೇರ್ ಮಾಡತ್ತೀನಿ. ನಿಮಗೂ ಕೂಡ ಒಂದು ಯಾವುದೋ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡತ್ತೀನಿ ಅಷ್ಟೇ. ಪ್ಲೀಸ್ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಪ್ಲೀಸ್ ಯಾರೆಲ್ಲ ನೋಡತ್ತೀರಾ ಪೂರ್ತಿ ವಿಡಿಯೋನ ನೋಡಿ, ಸ್ಕಿಪ್ ಮಾಡಬೇಡಿ. ಹಾಗೆ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಅದಷ್ಟು ಒಳ್ಳೆ ವಿಡಿಯೋಸ್ಗಳನ್ನ ನನ್ನ ಚಾನಲಲ್ಲಿ ಹಾಕೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಕೊರಗಜ್ಜನ ಬಗ್ಗೆ. ನನ್ನ ಜೀವನದಲ್ಲಿ ನಾನು ಹರಕೆ ಕಟ್ಕೊಂಡಿದ್ದು ಅಥವಾ ನಾನು ಯಾವ ಥರ ಬೇಡ್ಕೊಂಡಿದ್ದು, ನಾನು ಅಂದ್ಕೊಂಡಿದ್ದ ಕೆಲಸ ಆಯಿತಾ ಏನು ಅಂತ ಈ ವಿಡಿಯೋದಾಗ ಶೇರ್ ಮಾಡ್ತೀನಿ. ನನಗೆ ಕೊರಗಜ್ಜನ ಬಗ್ಗೆ ಅಥವಾ ತುಳುನಾಡಿನ ದೈವಗಳ ಬಗ್ಗೆ ನಂಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಆ ಕಾಂತಾರ ಸಿನಿಮಾ ಬಂದ ಮೇಲೆ ನಮಗೆ ಅಲ್ಲಿ ದೇವ್ರುಗಳ ಬಗ್ಗೆ ಗೊತ್ತಾಗಿದ್ದು. ಅಲ್ಲಿ ದೇವ್ರ ಬಗ್ಗೆ ಗೊತ್ತಾಗೋದಷ್ಟೇ ಅಲ್ಲದೆ ನಮಗೆ ಗೊತ್ತಿಲ್ಲದೇ ಒಂದು ಭಕ್ತಿ ಹುಟ್ಕೊಂತು, ನಮಗೆ ಗೊತ್ತಿಲ್ಲದೇ ಒಂದು ಪ್ರೀತಿ ಹುಟ್ಕೊಂತು. ಫಸ್ಟ್ ಟೈಮ್ ನಾವು ಆ ದೇವ್ರುಗಳ ಬಗ್ಗೆ ಕೇಳಿದ್ದು ಕೊರಗಜ್ಜನ ಬಗ್ಗೆ. ಇದು ತುಂಬ ಜನರಿಗೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾಳನ ವೈರಲ್ ಆಗೈತಿ, ಭಾಳ ಜನರಿಗೆ ನಂಬಿಕೆ ಬಂದೈತಿ. ಅಂದ್ ತುಂಬ ಜನರು ಮನೆಯಲ್ಲೇ ಹರಕೆ ಎಲ್ಲ ಕಟ್ಕೊಂಡು ತುಂಬ ಕೆಲಸಗಳಾಗ್ಯಾವ ಅಂತ ಕೇಳ್ಪಟ್ಟೆ. ಅದೇ ಥರ ನಾನು ಕೂಡ ಅಂದ್ಕೊಂಡು ಹರಕೆ ಕಟ್ಕೊಂಡು ನನ್ನ ಕೆಲಸ ಆಯ್ತಾ ಏನು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಬಟ್ ಯಾವ ಥರ ಮನೆಯಲ್ಲೇ ಹರಕೆ ಕಟ್ಕೋಬೇಕು, ಯಾವ ಥರ ಅಜ್ಜನ ಒಲಿಸ್ಕೋಬೋದು, ಅಜ್ಜನಿಗೆ ಯಾವ ಥರ ಭಕ್ತಿನ ತೋರಿಸ್ಬೋದು ಅನ್ನೋದು ಈ ವಿಡಿಯೋದಾಗ ಸಿಂಪಲ್ಲಾಗಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ನನಗೆ ಒಂದು ಕೆಲಸ ಆಗಬೇಕಿತ್ತು, ಆ ಕೆಲಸ ಆಯಿತಾ ಏನು ಅಂತ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಬಟ್ ನಾನು ಯಾವ ಥರ ಹರಕೆ ಕಟ್ಕೊಂಡೆ ಅಂದರೆ, ಮನೆಯಲ್ಲೇ ನನಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿ, ಕೆಲವೊಂದು ಯೂಟ್ಯೂಬ್ ಚಾನಲ್ಗಳನ್ನು ನೋಡಿ ಆ ದೇವ್ರ ಬಗ್ಗೆ ಗೊತ್ತಾಯಿತು. ನಾನು ಮನೆಯಲ್ಲೇ ಶುಕ್ರವಾರದ ದಿನ ಯಾರೆಲ್ಲ ಹರಕೆ ಕಟ್ಕೋಬೇಕು ಅಥವಾ ನಿಮ್ಮ ಕೆಲಸ ಆಗಬೇಕು ಅಂದ್ಕೊಂಡಿದ್ದ ಕೆಲಸ, ನಿಮ್ಮ ಇಷ್ಟಾರ್ಥಗಳು ಏನು ಆಗಬೇಕು ಅನ್ನೋ ಥರ ಇದ್ರೆ ಕೊರಗಜ್ಜನಿಗೆ ಮನೆಯಲ್ಲೇ ಹರಕೆ ಕಟ್ಕೋಬೋದು. ಯಾವ ಥರ ಅಂತಂದ್ರೆ, ಶುಕ್ರವಾರ ದಿನ 2 ಎಲೆ, 1 ಅಡಿಕೆ, ಚೂರು ಸುಣ್ಣ ಮತ್ತು ತಂಬಾಕು ಇಷ್ಟನ್ನು ಅಜ್ಜನಿಗೆ ನೀವು ಮನೆಯಲ್ಲೇ ತುಳಸಿ ಕಟ್ಟೆ ಪಕ್ಕ, ನಿಮ್ಮ ಪವಿತ್ರವಾದ ಜಾಗ ಅಂದರೆ ತುಳಸಿ ಕಟ್ಟೆನೇ ಇರುತ್ತೆ, ಎಲ್ಲರ ಮನೆಯಲ್ಲೂ ಇದ್ದೇ ಇರ್ತೈತಿ. ತುಳಸಿ ಕಟ್ಟೆ ಬಲಭಾಗದಲ್ಲಿ ಈ ಎಲೆ, ಅಡಿಕೆ, ಸುಣ್ಣ ಮತ್ತು ತಂಬಾಕು ಇಷ್ಟನ್ನು ನೀವು ಅಜ್ಜನಿಗೆ ಕೈಯಲ್ಲಿ ಹಿಡ್ಕೊಂಡು ಹರಕೆ ಕಟ್ಕೊಂಡು ನಿಮ್ಮ ಮನಸ್ಸಲ್ಲಿ ಏನಿರುತ್ತಲ್ಲ ಅದನ್ನು ಬೇಡಿಕೊಂಡು ಅಜ್ಜನಿಗೆ ನೀವು ಹರಕೆಯನ್ನು ಕಟ್ಕೊಂಡು ಇಡಿ. ಅದಾದಮೇಲೆ ನೀವು ಅಜ್ಜನಿಗೆ ನಿಮ್ಮ ಹತ್ತಿರದ ಸ್ಥಳ ಎಲ್ಲಿದೆ ಅಂದರೆ, ಈಗ ಮೈಸೂರಲ್ಲಿ ಆಗೈತಿ, ಇಲ್ಲಾಂದರೆ ನಿಮಗೆ ಸಾಧ್ಯ ಆದರೆ ನೀವು ಮಂಗಳೂರು ಸೈಡೆ ಹೋಗಿ ಬರ್ಬೋದು. ಅಜ್ಜನ ಆದಿ ಸ್ಥಳ ಕುತ್ತಾರು ಇದೆಯಲ್ಲ, ಅಲ್ಲಿನೇ ಹೋಗಿ ಬರ್ಬೋದು. ಇಲ್ಲಾಂದರೆ ನಿಮ್ಗೆ ಎಲ್ಲಿ ಹತ್ತಿರದಲ್ಲಾಗತ್ತೆ ನಿಮ್ಮ ಕೆಲಸ ಆದಮೇಲೆ ನೀವು ಅಜ್ಜನಿಗೆ ಹೋಗಿ ಹರಕೆನ ತೀರಿಸ್ಬರ್ಬೋದು. ಆದರೆ ಮನೇಲೇ ನೀವು ಹರಕೆನ ಯಾವ ಥರ ಕಟ್ಕೊಳ್ಬೇಕು ಅನ್ನೋದನ್ನು ನಾನು ಈಗ ಹೇಳಿದ್ನಲ್ಲ, ಈ ಥರ ನೀವು ಮನೇಲೇ ಮಾಡ್ಕೋಬೋದು. ನನಗೆ ಇದು ಮಾಡ್ಕೊಂಡಿಂದ ಏನೋ ಒಂಥರ ಮನಸ್ಸಿಗೆ ಒಂಥರ ಖುಷಿ, ನೆಮ್ಮದಿ, ಸಂತೋಷ. ಅಜ್ಜ ಕೈ ಬಿಡಲ್ಲ ಅನ್ನೋ ಒಂದು ನಂಬಿಕೆಯಿಂದ ನಾನು ಮನೇಲೇ ಹರಕೆ ಕಟ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಅದಾಯ್ತಾ, ಕೆಲಸ ಆಗಿಲ್ವಾ ಅಂತ ನಾನು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಬಟ್ ಯಾರೆಲ್ಲ ಒಂದು ಸ್ವಲ್ಪ ಕಷ್ಟದಲ್ಲಿದ್ದೀರಾ ಅಥವಾ ಏನೋ ಅಂದ್ಕೊಂಡಿದ್ದ ಕೆಲಸ ಆಗ್ತಾನೆ ಇಲ್ಲ ಅನ್ನೋರು, ಖಂಡಿತ ನೀವು ಕೊರಗಜ್ಜನಿಗೆ ಮನೆ ಒಳಗನೆ ಹರಕೆನ ಕಟ್ಕೊಳ್ಳಿ. ಅದರಿಂದ ಅಜ್ಜ ಮನಸ್ಸು ಮಾಡಿ ಕೈ ಹಿಡಿದ್ರು ಹಿಡಿಬೋದು, ನಿಮ್ಮ ಕಷ್ಟ ದೂರ ಮಾಡಿದ್ರು ಮಾಡ್ಬೋದು ಅಷ್ಟೇ. ಫ್ರೆಂಡ್ಸ್, ಯಾರೆಲ್ಲ ನೋಡ್ತಾ ಇದ್ದೀರಾ ಈ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನನ್ನ ಜೀವನದಲ್ಲಿ ಕೆಲವೊಂದಷ್ಟು ಬದಲಾವಣೆಗಳಾಗಿರೋದ್ರಿಂದ ಈ ವಿಡಿಯೋದಾಗ ನಾನು ಮಾಡಿದಂಥ ಒಂದು ಕೆಲಸನ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡೋಣ ಮುಂದಿನ ದಿನಗಳಲ್ಲಿ ಏನೇನಾಯಿತು ಅಂತ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಕೊರಗಜ್ಜನಿಗೆ ಇನ್ನೊಂದು ಸಲ ಹೇಳ್ಬಿಡ್ತೀನಿ, ಶುಕ್ರವಾರದ ದಿನ 2 ಎಲೆ, 1 ಅಡಿಕೆ, ಚೂರು ಸುಣ್ಣ, ಚೂರು ತಂಬಾಕು, ನಿಮಗೆ ಆಗುತ್ತೆ ಅನ್ನೋದ್ರೆ ಒಂದು ಚಕ್ಲಿ ಕೂಡ ಇಡ್ಬೋದು. ಅಜ್ಜನಿಗೆ ಮನೆಯಲ್ಲಿ ಹರಕೆ ಕಟ್ಕೊಳ್ಳೋ ರೀತಿ ಇದು. ಇಷ್ಟನ್ನು ತಗೊಂಡು ನಿಮ್ಮ ಮನೆಯ ಮುಂದೆ ಇರುವಂಥ ತುಳಸಿ ಕಟ್ಟೆಯ ಬಲಭಾಗದಲ್ಲಿ ಇಟ್ಟು ನೀವು ಮನಸ್ಸಲ್ಲೇ ಕೊರಗಜ್ಜನ ನೆನೆಸಿ ಹರಕೆನ ಕಟ್ಕೊಳ್ಳಿ. ಇದೆಲ್ಲ ಆದಮೇಲೆ ನೀವು ನಿಮ್ಮ ಹತ್ತಿರದಲ್ಲಿ ಎಲ್ಲಿ ಕೊರಗಜ್ಜನ ದೇವಸ್ಥಾನ ಇದೆ ಅಲ್ಲಿ ಹೋಗಿ ನೀವು ಅಜ್ಜನಿಗೆ ಹರಕೆ ಏನೇನು ಕಟ್ಟಬೇಕು ಅಂತ ಕೆಲವೊಂದು ವೀಡಿಯೋಸ್ಗಳಿದೆ, ಅದನ್ನು ನೋಡಿ ನಾನೇ ನನ್ನ ಕೆಲಸ ಆದಮೇಲೆ ನೆಕ್ಸ್ಟ್ ಟೈಮ್ ನನ್ನ ವೀಡಿಯೋ ಇನ್ನೊಂದು ಮಾಡ್ತೀನಿ. ಅದರಲ್ಲಿ ಯಾವ ಥರ ಹರಕೆನ ಮುಟ್ಟಿಸ್ಬೇಕು ಅಜ್ಜನಿಗೆ ಅನ್ನೋದನ್ನು ಕೂಡ ಹೇಳ್ತೀನಿ. ಇಷ್ಟನ್ನು ನೀವು ಮನೆಯಲ್ಲೇ ಹರಕೆನ ಕಟ್ಕೋಬೋದು. ನನ್ನ ಜೀವನದಲ್ಲಿ ಏನೇನೋ ಬದಲಾವಣೆಗಳಾಗಿದೆ ಏನು ಅಂತ ಅಜ್ಜ ಒಲಿದ್ನ ಇಲ್ಲ ಅಂತ ನಾನು ಖಂಡಿತ ಮುಂದಿನ ವೀಡಿಯೋಸ್ಗಳಲ್ಲಿ ಶೇರ್ ಮಾಡೇ ಮಾಡ್ತೀನಿ.
ಅಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹೊಸದಾಗಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಅದಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳೇ ನನ್ನ ಚಾನಲಲ್ಲಿ ಕೊಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ನಮಸ್ಕಾರ.